ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಇವಾಗ ನಮ್ಮ ಪೈನ ಬಂದುಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ತಮ್ಮಲ್ಲಿ ನೋಡಿರ್ತೀರ ಆಲ್ರೆಡಿ. ಏನು ಇನ್ಸಿಡೆಂಟ್ ಆಗಿದೆ ಅಂತಲೂ ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕೊಟ್ಟಿಯೂರಿಗೆ. ಸೊ ಕೊಟ್ಟಿಯೂರು ಟ್ರಿಪ್ಪು ನಮ್ಮದು ಟೋಟಲಾಗಿ ಹೇಗಿತ್ತು ಅಂತ ನಾನು ಇದರಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಬೇರೆ ಕಡೆ ಹೋಗಬೇಕು ಅಂತ ನನ್ನ ಬರ್ಡೇ ಟೈಮಲ್ಲಿ. ಬಟ್ ಸಡನ್ಲಿ ನಮ್ಮ ಹಸ್ಬೆಂಡು ಮೈಸೂರವರೆಗೂ ಹೋಗೋಣ, ಮೈಸೂರವರೆಗೂ ಹೋಗ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಊಟಿ ಅಥವಾ ಕೊಟ್ಟಿಯೂರು ಅಂತ 2 ಆಪ್ಷನ್ಸ್ ಇಟ್ಕೊಂಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಶಿವನ ಭಕ್ತರು. ಮೈಸೂರವರೆಗೂ ಹೋದ್ವಿ. ಮೈಸೂರವರೆಗೂ ಹೋದ್ಮೇಲೆ ಸೀದಾ ನಮ್ಮ ಹಸ್ಬೆಂಡು ಬೈಕ್ನ ಕೊಟ್ಟಿಯೂರು ಕಡೆಗೆ ತಿರುಗಿಸ್ಬಿಟ್ರು. ನೋಡಿ ಆ ದೇವರು ಹೇಗಂತ. ದೇವರಿಲ್ಲ ಅಂತ ಹೇಳ್ತೀವಿ, ಬಟ್ ನೋಡಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಕೊಟ್ಟಿಯೂರಿಗೆ ಒಂದ್ಸರಿ ಏನಾದರೂ ಹೋಗಬೇಕಪ್ಪ, ನಾವು ನೋಡಬೇಕು, ಶಿವನ ನೋಡಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ನೋಡಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಆ ದೇವ್ರಿಗೆ ಕೇಳಿಸಿತ್ತೇನೋ ಗೊತ್ತಿಲ್ಲ. ಬಟ್ ದೇವ್ರು ಹೇಗಾದರೂ ಇದ್ರೆ ಅವ್ರ ಹತ್ರ ಕರೆಸ್ಕೋಬೇಕಂತ ಇದ್ದರೆ ಹೇಗಾದರೂ ಕರೆಸ್ಕೋತಾರೆ. ಸೊ ಎಕ್ಸಾಂಪಲ್ ನಾವೇ ಅಂತ ಹೇಳ್ಕೊತೀನಿ. ಫೈನಲಿ ನಾವು ಮಾರ್ನಿಂಗು 6:30 ನಾವು ಬೆಂಗಳೂರು ಬಿಟ್ಟಿದ್ದು. ಬೆಂಗಳೂರು ಬಿಟ್ಬಿಟ್ಟು 9:30 ಅಂದರೆ ಮೈಸೂರಲ್ಲಿದ್ವಿ. ಮೈಸೂರಲ್ಲಿ 9:30 ನಾವು ತಿಂಡಿ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದರು ಕೊಟ್ಟಿಯೂರಿಗೆ ಹೋಗಿಬಿಡೋಣ, ಯಾಕೋ ಶಿವನ್ ನೋಡಬೇಕು ಅಂತ ಅನ್ನಿಸ್ತಿದೆ, ನಾವು ಹೋಗಿ ಬಂದುಬಿಡೋಣ ಅಂತ ಅಂದರು. ಓಕೆ ಹೋಗೋಣ, ಅದರಲ್ಲೇನು ಹೋಗಿ ಬಂದುಬಿಡೋಣ, ನಾವು ನೋಡಬೇಕು ಅಂತ ಅನ್ನಿಸ್ತಿದೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅಲ್ಲಿ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ವೆದರು. ನಾವು ಫಸ್ಟ್ ಟೈಮ್ ಕೇರಳಕ್ಕೆ ಹೋಗ್ತಾ ಇರೋದು, ಅದು ಫಸ್ಟ್ ಟೈಮ್ ನಾವು ಬೈಕಲ್ಲಿ ಹೋಗ್ತಾ ಇರೋದು. ನಾನಂತೂ ತುಂಬಾ ಖುಷಿಯಲ್ಲಿದ್ದೆ ನಾನು, ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಮ್ಯಾರೇಜ್ ಆಗಿ 1 ಇಯರ್ ಆಯಿತು. ಬಟ್ ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ನಾನು ಔಟ್ಸೈಡ್ ಅಂತ ನಾನು ಬೈಕಲ್ಲಿ, ಅದು ನನಗೆ ಬೈಕಲ್ಲಿ ಹೋಗೋಕ್ಕಂದ್ರೆ ಸಖತ್ ಇಷ್ಟ. ಸೊ ಹೋಗ್ತಾ ನಾವು ಮೈಸೂರನ್ನ ಬಿಟ್ಬಿಟ್ಟು ಹಾಗೆ ನಾಗರಹೊಳೆ ಅರಣ್ಯದಲ್ಲಿ ಹೋದ್ವಿ. ನಾಗರಹೊಳೆ ಅರಣ್ಯನ ನಾನು ಫಸ್ಟ್ ಟೈಮ್ ಒಳಗಡೆ ಹೋಗಿ ನೋಡ್ತಾ ಇದ್ದಾಗ ನಾನು ಅಂದ್ಕೊಂಡಿದ್ದೆ ಇಲ್ಲೆಲ್ಲ ಕಾಡು ಪ್ರಾಣಿಗಳಿರ್ತವೆ, ಎಲ್ಲ ನೋಡ್ಬೋದು ಅಂತ. ನಾನಂತೂ ತುಂಬ ಖುಷಿಯಲ್ಲಿದ್ದೆ ನಾನಂತೂ. ಬಟ್ ಹೋಗ್ತಾ ನನಗಂತೂ ಸಿಕ್ಕಿರೋದು ಅಲ್ಲಿ ನಾಗರಹೊಳೆಯಲ್ಲಿ ಬರೀ ಒಂದೇ ಒಂದು ಆನೆ ಸಿಕ್ತು, ಬಿಟ್ಟರೆ ಜಿಂಕೆ ಏನೋ 1-2 ಕಾಣಿಸ್ತು ಅಷ್ಟೇ. ಬಟ್ ಆದರೂ ಪರವಾಗಿಲ್ಲ, ನನಗೆ ಅಷ್ಟಾದರೂ ಕಾಣಿಸ್ತಲ್ಲ ಅಂತ ಖುಷಿಯಲ್ಲಿದೆ. ಓಕೆ, ನಾವಿವಾಗ ನಮ್ಮ ಕರ್ನಾಟಕ ಬಾರ್ಡ್ರ್ ದಾಟ್ಬಿಟ್ಟು ಕೇರಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಕೇರಳ ಹೇಗಿದೆ ಅಂತ. ಒಳಗಡೆ ಏನೋ ಒಂದು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಬೇರೆ ರಾಜ್ಯಕ್ಕೆ ಹೋದಾಗ ಏನೋ ಒಂಥರ ಅಲ್ಲಿ ವಾತಾವರಣನೇ ಬೇರೆ ಥರ ಇರುತ್ತೆ, ಅಲ್ಲಿ ಮನೆಗಳೇ ಬೇರೆ ಥರ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿರೋ ಮನೆಗಳೇ ಬೇರೆ ಥರ, ಅಲ್ಲೆಲ್ಲ ಬಂದುಬಿಟ್ಟು ಬೇರೆ ಥರ ಇದೆ ಮನೆಗಳು. ಹೆಂಗಂದರೆ ಒಳ್ಳೆ ಬೆಟ್ಟದ ಮಧ್ಯದಲ್ಲಿ ಮನೆಗಳು. ನೋಡ್ತಾ ಇದ್ರೇ ಏನೋ ಒಂಥರ ಖುಷಿಯಾಗುತ್ತೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು ಮಾತ್ರ ವೆದರು. ಒಬ್ಬೊಬ್ರು ಹೇಳ್ಕೊತಾ ಇರ್ತೀರ ಮಲೆನಾಡು ಸೈಡು ಇದೇ ಥರ ಇರುತ್ತೆ, ಇವಳೇನಪ್ಪ ಹಿಂಗೆ ಹೇಳ್ಕೊತಾ ಇದ್ದಾಳೆ. ಹೌದು, ನಾನು ಫಸ್ಟ್ ಟೈಮ್ ನಾನು ಹೇಳ್ತೀನಿ, ಉತ್ತರ ಕರ್ನಾಟಕ ಹುಡುಗಿ. ನಾನು ಈ ಥರ ಪ್ಲೇಸಿಗೆ ಬಂದಿರೋದು ಫಸ್ಟ್ ಟೈಮ್. ನಾನು ಇನ್ನೂವರೆಗೂ ಚಿಕ್ಕಮಗಳೂರು ನೋಡಿಲ್ಲ, ಮಡಿಕೇರಿನೂ ನೋಡಿಲ್ಲ ಯಾವ ಥರ ಇರುತ್ತೆ ಅಂತ. ಬಟ್ ಇವತ್ತು ನಾನು ಫಸ್ಟ್ ಟೈಮ್ ಕೇರಳಕ್ಕೆ ಬಂದಾಗ ನೋಡಿದ್ದು ನನಗೆ ಸಖತ್ತಂದರೆ ಒಂಥರ ನಾನು ಏನೋ ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀನೇನೋ ಅನ್ನೋ ಥರ ನನಗೆ. ನಾನು ಪರ್ಸ್ನಲಾಗಿ ನಾನು ಹೇಳ್ಕೊತಾ ಇರೋದು. ಬಟ್ ನಿಮಗೆಲ್ಲ ನೀವೆಲ್ಲ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಯಾರ್ಯಾರಿಗೂ ಹೋಗುತ್ತೋ ನಂಗೆ ಗೊತ್ತಿಲ್ಲ ಈ ಲಾಗು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ನ, ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ತಾ ಇರೋದು. ಸೊ ಇದೆಲ್ಲ ನೋಡಿದಾಗ ನನಗೇನೋ ಬೇರೆ ಯಾವುದೋ ಲೋಕಕ್ಕೆ ಬಂದುಬಿಟ್ಟಿದ್ದೀನೇನಪ್ಪ ಅನ್ನೋ ಥರ ಫುಲ್ಲು ಖುಷಿ ಆಗ್ತಾಯಿತ್ತು ವಾತಾವರಣ ನೋಡಿ. ಆ ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ದರೆ ಅಪ್ಪ ದೇವ, ಅಷ್ಟೊಂದು ಸ್ಮೋಕಿ ಫುಲ್ ಫಾಗು, ಆ ಬೆಟ್ಟಗಳ ಮಧ್ಯ ಹರಿತಿರೋ ನೀರಿನ ಸೌಂಡು, ವಾವ್ ಸೂಪರಾಗಿತ್ತು. ಇದೇ ಖುಷಿಲೇ ನಾವು ಘಾಟ್ ಸೆಕ್ಷನ್ನ ಹಿಡಿತಾ ಇದ್ದಿದ್ದು. ಆ ಘಾಟ್ ಸೆಕ್ಷನ್ ಹಿಡಿಯೋ ಟೈಮಲ್ಲಿ ಏನಾಯ್ತಂದರೆ ಮುಂದೆ ಹೇಳ್ತೀನಿ. ಬೆಂಗಳೂರಿಂದ ಬೈಕಲ್ಲಿ, ಅದು ಕೊಟ್ಟಿಯೂರಿಗೆ 300 ಸಮಥಿಂಗ್ ಆಗುತ್ತೆ ಅನಿಸುತ್ತೆ ಕಿಲೋಮೀಟರು. ಇಷ್ಟು ಅವರ್ ನಾವು ಜರ್ನಿ ಮಾಡಿ ಮೈಕೈ ನೋವು ಮಾಡಿಕೊಂಡು
ಬಂದಿದ್ದಕ್ಕೂ ಈ ಒಂದು ವೆದರ್ನ ನೋಡಿದ್ಮೇಲೆ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಈ ಒಂದು ವೆದರ್ನ ನೋಡ್ತಾ ಇದೆ, ವಾತಾವರಣ ನೋಡ್ತಿದ್ರೇ ಏನೋ ಒಂಥರ ಅಲ್ಲಿಂದ ಬಂದಿದ್ದು ನಮಗೆ ನೋವೇ ಅನ್ನಿಸ್ಲಿಲ್ಲ ಒಂಚೂರು. ಬಟ್ ಸಕ್ಕತ್ತಾಗಿತ್ತು ನೋಡಿ. ಹೇಗಿದೆ ಅಂತ ಸಕ್ಕತ್ತಾಗಿದೆ ಮಾತ್ರ. ನೋಡ್ತಾ ಇದ್ದರೆ ಫುಲ್ಲು ಒಂಚೂರು ಏನಾದರೂ ಮಿಸ್ ಆಗಿ ಒಂಚೂರು ನಮ್ದು ಏನಾದರೂ ಗಾಡಿ ತಪ್ಪಿದ್ರೆ ಫುಲ್ ಸೀದಾ ಪಾತಾಳಕ್ಕೆ ಹೋಗ್ತೀವಿ ನಾವಂತೂ. ಆ ಥರ ಇತ್ತು ಮಾತ್ರ ಘಾಟ್ ಸೆಕ್ಷನ್ನು. ಸಕ್ಕತ್ತಾಗಿತ್ತು, ಫುಲ್ ಹಚ್ಚ ಹಸಿರಾಗಿತ್ತು ಎಲ್ಲ ಅರಣ್ಯ. ಏನು ಒಂಥರ ನೋಡ್ತಾ ಇದ್ರೆ ಕೇರಳ ಸಕ್ಕತ್ತಾಗಿದೆ, ಹೇಳೋಕ್ಕಾಗ್ತಾಯಿಲ್ಲ. ಬಟ್ ನೋಡಿ ಆ ಬೆಟ್ಟಗಳನ್ನ ನೋಡ್ತಾ ಇರಿ, ಆ ಬೆಟ್ಟಗಳ ಮಧ್ಯೆ ಒಂದೊಂದು ಮನೆಗಳು, ಏನೋ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ. ಸಕ್ಕತ್ತಾಗಿದೆ ಮಾತ್ರ. ಆ್ಯಕ್ಚುಲಿ ನಾವು ಹೋಗ್ತಾ ಇರುವಾಗ ಎಲ್ಲ ನಮ್ಮ ಬೈಕೆಲ್ಲ ಚೆನ್ನಾಗೇ ಇತ್ತು. ಬಟ್ ಅದು ಸಡನ್ನಾಗಿ ನಮ್ಮ ಬೈಕಿಗೆ ಏನಾಯಿತೋ ಗೊತ್ತಿಲ್ಲ. ನಾವು ಖುಷಿಲಿದ್ವಲ್ಲ, ಅದಕ್ಕೋಸ್ಕರ ಅದು ಖುಷಿಲಿ ಮೈ ಮರ್ತೋಗ್ಬಿಟ್ಟಿತ್ತೇನೋ ನಮ್ಗೆ ಗೊತ್ತಿಲ್ಲ. ಸಡನ್ನಾಗಿ ನಾವು ಇನ್ನೇನು ಕೊಟ್ಟಿಯೂರು ಘಾಟನ್ನು ಹಿಡಿತಾ ಇದ್ವಿ. ಸೊ ಸಡನ್ನಾಗಿ ನಮ್ಮ ಬ್ರೇಕ್ ಏನಾಯಿತೋ ಗೊತ್ತಿಲ್ಲ, ಹಿಡಿತಾನೇ ಇದ್ದಿದ್ದಿಲ್ಲ ನಮ್ಮ ಬ್ರೇಕು. ಅದೇನಾಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಸ್ಲೋ ಆಗಿ ಹೆಂಗೋ ನಾವು ಮುಂದಿನ ಬ್ರೇಕ್ನ ಸ್ವಲ್ಪ ಹಿಡ್ಕೊಂಡು, ನಮ್ಮ ಹಸ್ಬೆಂಡು ಬ್ರೇಕ್ ಹಿಡಿತಿಲ್ಲ ಕಣೆ ಅಂತ ಅಂದ್ಬಿಟ್ಟು ಭಯ ಬಿದ್ದುಬಿಟ್ಟಿದ್ರು. ಆಮೇಲೆ ಸೈಡಲ್ಲಿ ಹೋಗ್ಬಿಟ್ಟು ಇನ್ನೇನು ಮುಂದಿನ ಬ್ರೇಕ್ ಹಿಡಿದ್ಬಿಟ್ಟು ಸ್ವಲ್ಪ ನಿಲ್ಲಿಸ್ಕೊಂಡು ಅಕ್ಕಪಕ್ಕ ಎಲ್ಲಾದರೂ ಗ್ಯಾರೇಜ್ ಏನಾದರೂ ಇದೆಯಾ ಅಂತ ಒಂದು ಸ್ವಲ್ಪ ನಾವು ವಿಚಾರಿಸೋಣ ಅಂದ್ಕೊಂಡು ನೋಡಿದ್ವಿ. ಆಮೇಲೆ ಹೆಂಗೋ ಅಲ್ಲಿಂದ ಎಲ್ಲ ನೋಡಿಕೊಂಡು ಮಾಡಿಕೊಂಡು ಕೊನೆಗೆ ಕೊಟ್ಟಿಯೂರಿಗೆ ಬಂದ್ವಿ. ಕೊಟ್ಟಿಯೂರಿಗೆ ಬಂದಮೇಲೆ ರೂಮ್ ಮಾಡಿ ನಾವು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ದೇವಸ್ಥಾನ ರೂಮ್ಗಳೇ ಇತ್ತು. ದೇವಸ್ಥಾನ ರೂಮ್ಗಳನ್ನ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇನ್ನೇನು ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ 3:30ಗೆ ಮಳೆ ಶುರುವಾಗೋಯಿತು. ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿತ್ತು. 3:30ಗೆ ಮಳೆ ಶುರುವಾಗಿದ್ದು ನಾವು ನೋಡಿದ್ವಿ 5:30ವರೆಗೂ ಹಂಗೆ ಮಳೆ ಹುಯ್ತಾನೇ ಇತ್ತು. ಸೊ ಓಕೆ ಅಂದ್ಬಿಟ್ಟು ಇದು ಮಳೆ ನಿಲ್ಲಲ್ಲ, ಪರವಾಗಿಲ್ಲ ಬಂದಿದ್ದೀವಿ ಅಂದ್ಕೊಂಡು ನಾವು ರೆಡಿ ಆಗೋಣ ಅಂದ್ಕೊಂಡ್ವಿ. ಈ ಥರ ಇತ್ತು ನಮ್ಮ ರೂಮು. ಕೊನೆಗೆ ರೆಡಿ ಆದ್ವಿ, ಮಳೆ ಆದರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ವಿ ರಶ್ ಇರುತ್ತೇನೋ ಒಳಗಡೆ ಎಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲಿಂದನೇನು ನೋಡಿದ್ವು ರಶ್ ಏನಿದ್ದಿದ್ದಿಲ್ಲ. ಅಲ್ಲಿ ನದಿಲಿ ಸ್ನಾನ ಮಾಡೋಕ್ಕೆ ಕೊಡ್ತಾ ಇದ್ದಿದ್ದಿಲ್ಲ, ಯಾಕಂದರೆ ಮಳೆ ಬಂದುಬಿಟ್ಟು ನೀರೆಲ್ಲ ಜಾಸ್ತಿ ಆಗಿತ್ತು ಅನ್ನೋ ಒಂದು ಕಾರಣಕ್ಕೆ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗೋ ಟೈಮಲ್ಲಿ 5 ಗಂಟೆ 5:30 ಆಗಿತ್ತು ಅನಿಸುತ್ತೆ. ಮಳೆ ಬರ್ತಾಯಿತ್ತು ಇನ್ನೂ. ನಾವು ಬೇಗ ಹೋಗ್ಬಿಟ್ಟು ಮತ್ತು ಕ್ಯೂ ಎಲ್ಲ ಇರುತ್ತೆ, ರಶ್ ಆಗಿಬಿಟ್ರೆ ಕಷ್ಟ, ಮತ್ತು ದರ್ಶನ ಮಾಡೋಕ್ಕೆ ಬೇಗ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಬೇಗ ರೆಡಿಯಾಗಿ ಹೋಗ್ತಾ ಇದ್ದಿದ್ದು. ಸೊ ನೋಡಿ, ನಮ್ಮ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು, ಯಾವ ಕಡೆ ಹೋಗಬೇಕು ಹೆಂಗೆ ಏನು ಅಂತ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಯಾರನ್ನ ಕೇಳಬೇಕಂತನೂ ಗೊತ್ತಾಗ್ತಿದ್ದಿದ್ದಿಲ್ಲ, ಯಾಕಂದರೆ ಅವರು ಮಲಯಾಳಿ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಓಕೆ ಕನ್ನಡದವ್ರನ್ನಾದರೂ ಕೇಳೋಣ ಅಂತಂದರೆ ಯಾರಂತಲೇ ಗೊತ್ತಾಗಲಿಲ್ಲ. ಹೋಗಲಿ ಬಿಡು ಮುಂದೆ ಹೋಗೋಣ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಹೋಗ್ತಾಯಿದ್ದೀವಿ. ಮುಂದೆ ಹಂಗೆ ಹೋಗ್ಬಿಟ್ಟು ನೋಡಿದ್ವಿ, ಅಲ್ಲಿ ಕ್ಯೂ ಇತ್ತು, ಹೋದ್ವಿ. ಬನ್ನಿ ದರ್ಶನ ಮಾಡೋಕ್ಕೆ ಇವಾಗ ನಾವು ಹೋಗೋಣ. ಒಂದ್ಸರಿ ಫುಲ್ಲು ವ್ಯೂನ ನಿಮ್ಗೆ ತೋರಿಸ್ಬಿಡ್ತೀನಿ, ಅಲ್ಲಿರೋದನ್ನ ತೋರಿಸ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಆಮೇಲೆ ಈಚೆ ಬಂದಮೇಲೆ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಅಂತ ಒಂದ್ಸರಿ ಹೇಳ್ತೀನಿ. ಇಲ್ಲಾಂದರೆ ಮ್ಯೂಸಿಕ್ ಹಾಕ್ತೀನಿ ಅಷ್ಟೇ. ನೋಡಿ ಚೆನ್ನಾಗಿದೆ, ಒಂಥರ ರಶ್ ಏನು ಅಷ್ಟೊಂದೇನು ಇದ್ದಿದ್ದಿಲ್ಲ. ಬಟ್ ತುಂಬ ಜನ ಹೇಳೋ ಪ್ರಕಾರ ನೋಡಿದ್ರೆ ತುಂಬ ರಶ್ ಇದೆ, ಹಂಗಿದೆ ಹಿಂಗಿದೆ ಅಂತ ತುಂಬ ಜನ ಸುಮ್ಮನೆ ಗಾಸಿಪ್ನ ಮಾಡ್ತಾಯಿದ್ರು. ಬಟ್ ಅಷ್ಟೊಂದೇನು ರಶ್ ಇದ್ದಿದ್ದಿಲ್ಲ ನಾವು ಹೋಗ್ತಿದ್ದಿನ. ಬಟ್ ಏನಂದರೆ ನೆಕ್ಸ್ಟ್ ಏನಾದರೂ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ನೆಕ್ಸ್ಟ್ ಇಯರ್ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಹೆಂಗಂದರೆ ವೀಕ್ಡೇಸಲ್ಲಿ ಹೋಗಿ, ವೀಕೆಂಡಲ್ಲೆಲ್ಲ ಹೋಗ್ಬಿಟ್ಟು. ವೀಕೆಂಡಲ್ಲೆಲ್ಲ ಹೋದರೆ ತುಂಬ ಜನ ವೀಕೆಂಡಲ್ಲೇ ಅಲ್ವಾ ಬರೋದು, ರಜಾ ಇರುತ್ತೆ ಅಂತಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅಂದರೆ ನಮ್ಮ ಕರ್ನಾಟಕದವರು ಇದ್ದರು, ಅಂದರೆ ಒಂದು 70% ನಮ್ಮ ಜನ, ಕರ್ನಾಟಕದ ಜನ ಅಂದರೆ ಒಂದು 30% ಕೇರಳದವರೇ ಇದ್ದಿದ್ದು ಅಲ್ಲಿ ಜಾಸ್ತಿ. ಅಂದರೆ
ನೋಡಿ ಚೆನ್ನಾಗಿದೆ, ಒಂಥರ ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಇನ್ನು ನಾನು ಜಸ್ಟ್ ಮ್ಯೂಸಿಕ್ನ ಹಾಕ್ತೀನಿ.